ಸ್ನೇಹಿತರೆ ನೋಡಿ, ಅಲ್ಲಿ ದೇವಸ್ಥಾನಗಳು ಕಾಣ್ತಾ ಇದೆ. ಅಲ್ಲಿ 3 ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನಗಳು ಎಲ್ಲಂದ್ರೆ ಇರೋದು ಕೆ ಆರ್ ಪುರದ ರಸ್ತೆ ಇದೆಯಲ್ವ, ಎನ್ ಎಚ್ ಪುರ ರೋಡ್. ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಒಂದು ಎನ್ ಎಚ್ ಪುರ ರೋಡ್ ಇದೆಯಲ್ಲ, ಆ ಎನ್ ಎಚ್ ಪುರ ರೋಡ್ ಮಧ್ಯದಲ್ಲಿ ಇರ್ತಕ್ಕಂಥ 3 ದೇವಸ್ಥಾನಗಳು. ಮಧ್ಯದಲ್ಲಿ ಆ 3 ದೇವಸ್ಥಾನಗಳಿರ್ತವೆ. ಆ ಕಡೆನೂ ರಸ್ತೆ ಇರುತ್ತೆ, ಈ ಕಡೆನೇ ರಸ್ತೆ ಇರುತ್ತೆ. ಆ 3 ದೇವಸ್ಥಾನಗಳು ಯಾವುವು ಅಂದರೆ, ಶ್ರೀ ಕಟ್ಟೆ ವಿನಾಯಕನ ಸ್ವಾಮಿ ದೇವಸ್ಥಾನ ಒಂದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತೊಂದು, ಇನ್ನೊಂದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ 3 ದೇವಸ್ಥಾನಗಳು ಪಕ್ಕದಲ್ಲೇ ಇರ್ತವೆ. ನೋಡಿ, ಅಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಂಥ ಆ ದೇವರ ಪ್ರತಿಮೆನೋ ಅಥವಾ ಏನೋ ಒಂದು ಸೆಟ್ಟಿಂಗ್ ಮಾಡಿರ್ತಕ್ಕಂಥ ಒಂದು ದೇವರು ಕಾಣ್ತಾನೆ ಇದ್ದಾರೆ. ನಾವು ಮುಂದೆ ಹಾಗೆಯೇ ಹೋಗೋಣ, ಆ ದೇವರು ಯಾರಂತ ಕಂಡುಹಿಡಿಯೋಣ. ನೋಡಿ, ಅಲ್ಲಿ ಯಾವುದೋ ಒಂದು ಲೈಟಿಂಗ್ ಕಾಣ್ತಾ ಇದೆ. ಅಲ್ಲಿ ನೋಡಿ, ಗಣೇಶನ ಒಂದು ಮೂರ್ತಿ ಅನಿಸುತ್ತೆ ನಮಗೆ. ನೋಡಿ, ಆ ವಿದ್ಯುತ್ ದೀಪಗಳ ಅಲಂಕಾರದಿಂದ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂದರೆ, ಭಕ್ತಾದಿಗಳು ನೋಡಿ ದರ್ಶನ ಪಡ್ಕೊಳ್ಳಿ. ಆ ದೇವರ ಅನುಗ್ರಹ ಎಲ್ಲರ ಮೇಲೆ ಇರುತ್ತೆ. ನೋಡಿ, ಅಲ್ಲಿ ಯಾವುದೋ ಒಂದು ಆಟೋ ನಿಂತಿದೆ. ಅದು ಆ ಆಟೋದಲ್ಲಿ ಪ್ರಸಾದ ಅನಿಸುತ್ತೆ, ಪ್ರಸಾದದ ಆಟೋ ಬಂದಿದೆ ಅನಿಸುತ್ತೆ. ಆ ಲೈಟಿಂಗ್ ಸಿಸ್ಟಮ್ ನೋಡಿ, ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ಆ ಒಂದು ಗಣೇಶ ಯಾವ ರೀತಿ ಮಿಂಚ್ತಾ ಇದೇನೆಂದರೆ ನೋಡಿದ್ರೇ ಗೊತ್ತಾಗುತ್ತೆ ಆ ಪರಮಾತ್ಮ ಎಷ್ಟು ಸುಂದರವಾಗಿದ್ದಾನೆ ಅಂತ. ದೇವಲೋಕ, ಇಂದ್ರಲೋಕ, ಎಲ್ಲ ಲೋಕಗಳು ನಮ್ಮ ಭೂಮಿಗೆ ಬಂದರೆ ಯಾವ ರೀತಿ ಇರುತ್ತೋ ಆ ರೀತಿ ಕಾಣ್ತಾ ಇದೆ. ಆ ಭಗವಂತ, ಆ ಗಣೇಶ ವಿಘ್ನಗಳನ್ನು ನಾಶ ಮಾಡ್ತಕ್ಕಂಥ ನಮ್ಮ ತಂದೆ ಶಿವಪಾರ್ವತಿ ಪುತ್ರ ಮುದ್ದು ಗಣೇಶ ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ನೋಡಿ, ಅದೇ ರೀತಿ ಈ ಕಡೆ ಬರೋಣ. ಅಲ್ಲಿ ಒಂದು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಂತಹ ಮತ್ತೊಂದು ದೇವರ ದರ್ಶನ ಆಗುತ್ತೆ ನಮಗೆ. ಯಾವುದು ಆ ದೇವರ ದರ್ಶನ? ಇನ್ನೂ ಸ್ವಲ್ಪ ಮುಂದೆ ಹೋದರೆ ಕಾಣುತ್ತೆ. ಇನ್ನು ಕ್ಲಾರಿಟಿಗೆ ಬರ್ತಾ ಇಲ್ಲ, ಇನ್ನು ಮುಂದೆ ಹೋಗೋಣ. ಅದು ಕೂಡ ಗಣೇಶನ ಒಂದು ಪ್ರತಿಮೆನೇ. ಲೈಟಿಂಗ್ ಸಿಸ್ಟಮ್, ವಿದ್ಯುತ್ ದೀಪಗಳಿಂದ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಗಣೇಶ ಗಜಾನನ ಎಷ್ಟು ಚೆನ್ನಾಗಿದ್ದಾನೆ ನೋಡಿ. ವಿದ್ಯುತ್ ದೀಪಗಳಿಂದ ಒಂದು ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥ ಗಣೇಶ. ನೋಡಿ, ಎಲ್ಲಿ ನೋಡಿದ್ರೂ ವಿದ್ಯುತ್ ದೀಪಗಳ ಅಲಂಕಾರವೇ ಮನಮೋಹಕವಾಗಿದೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಇನ್ನೂ ಮತ್ತೆ ಮತ್ತೆ ಪದೇ ಪದೇ ನೋಡ್ಬೇಕು ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿದ್ದಾನೆ ನಮ್ಮ ಗಣಪಯ್ಯ ನೋಡಿ. ಹಾಗೆ ಅಲ್ಲೊಂದು ಮತ್ತೆ ದೇವಸ್ಥಾನಗಳು ಕಾಣ್ತಾ ಇದೆ. ರೋಡ್ನಲ್ಲಿ ವಾಹನಗಳು ಚಲಿಸ್ತಾನೆ ಇದ್ದಾವೆ. ಮತ್ತೆ ನೋಡಿ, ಆ ವಿಘ್ನ ವಿನಾಶಕನ ಒಂದು ದರ್ಶನವನ್ನು ಮತ್ತೆ ಒಂದು ಸಹ ಪಡೆಯೋಣ ನಾವು. ಮತ್ತೆ ನೋಡಿ, ಅಲ್ಲಿ ಒಂದು ಲೈಟಿಂಗ್ ಸಿಸ್ಟಮ್ ಕಾಣ್ತಾ ಇದೆ. ರೋಡಿನ ಮೇಲ್ಭಾಗದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಒಂದು ಫ್ಲೈಓವರ್ ಬರುತ್ತಲ್ಲ, ಅದ್ರ ಮುಂದೆ ಮೇಲ್ಭಾಗದ ದೇವಸ್ಥಾನದ ಒಂದು ಮೇಲ್ಭಾಗ ಅದು ನೋಡಿ, ಆ ಒಂದು ಫ್ಲೈಓವರ್ನಿಂದ ತೆಗೆದಿರ್ತಕ್ಕಂಥ ಒಂದು ದೃಶ್ಯ ಅದು ನೋಡಿ. ಕಟ್ಟೆ ವಿನಾಯಕನ ಸ್ವಾಮಿ ದೇವಸ್ಥಾನದ ಒಂದು ದೃಶ್ಯ ಅದು ನೋಡಿ. ಲೈಟಿಂಗ್ ಸಿಸ್ಟಮ್ ಯಾವ ರೀತಿ ಇದೆ ಅಂತ ವಿದ್ಯುತ್ ದೀಪಗಳಿಂದ ಮಿಂಚುತ್ತಾ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಮೇಲ್ಭಾಗದಿಂದ ತೆಗೆದಂತಹ ಒಂದು ದೃಶ್ಯ ಅದು ನೋಡಿ. ಅದು ಕೂಡ ಶ್ರೀ ಕಟ್ಟೆ ವಿನಾಯಕನ ಸ್ವಾಮಿ ದೇವಸ್ಥಾನದ ಒಂದು ಸೆರೆ ಹಿಡಿದಂಥ ಒಂದು ದೃಶ್ಯ ಅದು. ಬಸ್ಸುಗಳು, ಯಾಕಂದರೆ ಅದು ಮೇನ್ ರೋಡ್ ಆದ್ದರಿಂದ ಬಸ್ಸುಗಳು ಓಡಾಡ್ತಾನೆ ಇರ್ತವೆ. ಆ ದೇವರ ದರ್ಶನ ಪಡ್ಕೋಬೇಕಂದ್ರೆ ನಾವು ಈ ಕಡೆಯಿಂದ ಆ ಕಡೆ ದಾಟಬೇಕಾಗುತ್ತೆ. ಹುಷಾರಾಗಿ ವಾಹನಗಳು ಬರ್ತಾನೆ ಇರ್ತವೆ, ಆದರೂ ಸಹ ನೋಡ್ಕೊಂಡು ಹೋಗಿ ದರ್ಶನ ಪಡಿಬೇಕು.